ಹಾಯ್ ಫ್ರೆಂಡ್ಸ್, ಕನ್ನಡ ವಿಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಇ ಪಿ ಎಫ್ ಬ್ಯಾಲೆನ್ಸ್ನ ತಿಳ್ಕೊಳ್ಳೋದು, ಚೆಕ್ ಮಾಡೋದು, ಯಾವ್ಯಾವ ಅಕೌಂಟಲ್ಲಿ ಇನ್ ಕೇಸ್ ಒಂದೇ ಕಂಪ್ನಿಯಲ್ಲಿದ್ದರೆ ಓಕೆ, ನೀವು ಮಲ್ಟಿಪಲ್ ಕಂಪ್ನಿ ಚೇಂಜಸ್ ಮಾಡಿದರೆ ಯಾವ್ಯಾವ ಕಂಪ್ನಿಯಲ್ಲಿ ಯಾವ್ಯಾವ ಅಕೌಂಟಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡೋದು ಈ ವಿಡಿಯೋದಲ್ಲಿ ಹೇಗೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ವಿಡಿಯೋ ಮಾಡಿದೆ, ಯಾವ ರೀತಿಯಾಗಿ ಪಿ ಎಫ್ ಬ್ಯಾಲೆನ್ಸ್ನ ಒಂದು ನಿಮ್ಮ ರಿಜಿಸ್ಟ್ರ್ ಮೊಬೈಲ್ ನಂಬರಿಂದ ಒಂದು ನಂಬರ್ಗೆ ಡಯಲ್ ಮಾಡಿದ್ರೆ ಯಾವ ರೀತಿಯಾಗಿ ಅಮೌಂಟ್ ಶೋ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕನ್ನಡ ವಿಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲ್ನಿರುವ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಬಾರಲ್ಲಿ EPFO ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಫಸ್ಟಾಗಿ ಬರುತ್ತೆ EPFO ಅಂತ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಹಲವಾರು ಆಪ್ಷನ್ ಬರ್ತಾ ಇದೆ. ನೀವು ಇದರಲ್ಲಿ ಪಾಸ್ಬುಕ್ ಅಂತ ನಿಮಗೆ ಶೋ ಆಗ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಸರ್ವರ್ ಇಶ್ಯೂ ಇರುತ್ತೆ ಯಾವಾಗಲೂ PF ಸೈಟಲ್ಲಿ. ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಪಾಸ್ಬುಕ್ ಇಂಟರ್ಫೇಸಿಂದು ನಿಮಗೆ ಸೈಟಿಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ನಿಮ್ಮ UN ನಂಬರ್, ಪಾಸ್ವರ್ಡು, ಕ್ಯಾಪ್ಚಾ. UN ನಂಬರಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಇನ್ ಕೇಸ್ ನಾವು ಏನು UN ನಂಬರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಪಾಸ್ವರ್ಡನ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡಿದ್ದ ನಂತರ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಕ್ಯಾಪ್ಚಾ ಕೋಡ್ನ ಕರೆಕ್ಟಾಗಿ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ ವೆಬ್ಸೈಟ್ ಒಳಗೆ. ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಸರ್ವರ್ ಎಲ್ಲರೂ ಅಟ್ ಎ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಸರ್ವರ್ ಸ್ವಲ್ಪ ಸ್ಲೋ ಆಗಿ ಕನೆಕ್ಟ್ ಆಗುತ್ತೆ ಮೊಬೈಲಿಗೆ. ನಾವು ವೀಡಿಯೋ ಮಾಡ್ತಾ ಇರೋದು ಮೊಬೈಲಲ್ಲಿ ಯಾವ ರೀತಿಯಾಗಿ ಓಪನ್ ಮಾಡೋದು ಅಂತ. ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಲೋಡಿಂಗ್ 100% ಆಗಿ ಕ್ಲಿಯರ್ ಆದಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವುದೋ ಓಲ್ಡ್ ಅಕೌಂಟಲ್ಲಿ ನಿಮ್ಗೆ ಶೋ ಮಾಡ್ತಾ ಇರೋದು ಎಷ್ಟು ನಿಮಗೆ ಟೋಟಲ್ ಅವೈಲೇಬಲ್ ಬ್ಯಾಲೆನ್ಸ್ ಆಗಲಿ, ಎಂಪ್ಲಾಯ್ ಶೇರ್ ಇದೆ, ಎಂಪ್ಲಾಯರ್ ಶೇರ್ ಇದೆ, ಯಾವ್ಯಾವ ಕಂಪ್ನಿ ಚೇಂಜ್ ಮಾಡಿದರೆ ಎಲ್ಲ ನಿಮಗೆ ಕೆಳಗೆ ಶೋ ಆಗ್ತಿರುವಂಥದ್ದು. ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಸರ್ವಿಸ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ಕಂಪ್ನಿಯಲ್ಲಿ ಯಾವ್ಯಾವ ಥರ ಸರ್ವಿಸ್ ಮಾಡಿದ್ದೀರಾ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೀವು ಡೀಪಾಗಿ ಚೆಕ್ ಮಾಡ್ಕೋಬೋದು. ಒಂದು ಸತಿ ನೀವು ಬ್ರೌಸರ್ ಒಳಗೆ ಲಾಗಿನ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಫುಲ್ಲು ಐಡಿಯಾ ಬರುತ್ತೆ. ಸರ್ವರ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಓಪನ್ ಆಗ್ತಾಯಿದೆ. ಇಲ್ಲಿ ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್, ಯಾವ್ಯಾವ ಇಯರಲ್ಲಿ ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರ ಅಂತ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಶೋ ಆಗುತ್ತೆ. ಇನ್ ಕೇಸ್ ನಿಮಗೆ ನೆಕ್ಸ್ಟು ನಿಮ್ಮ PFನ ಯಾವ ರೀತಿಯಾಗಿ ವಿಡ್ರಾ ಮಾಡಬೇಕು ಅಥವಾ KYC ಮಾಡಬೇಕಂತ ಏನಾದ್ರು ಇನ್ ಕೇಸ್ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದಕ್ಕೂ ಸಹ ವೀಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.